ಇದುವರೆಗೂ ನಾನು ಕರ್ನಾಟಕದ 400 ಊರುಗಳನ್ನು ಸುತ್ತಿದ್ದೇನೆ. ಕಾರ್ಯಕ್ರಮಗಳ ಸಂಖ್ಯೆ ಕೂಡ 4000. ಇಷ್ಟು ಅದ್ದೂರಿಯಾಗಿರ್ತಕ್ಕಂಥ, ಇಷ್ಟು ಜನಸಂದಣಿಯಿಂದ ಕೂಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ತೇ ಮೊದಲು ನಾನು ನೋಡ್ತಿರೋದು. ಗಲಾಟೆ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೀನಿ. ಸೈಲೆಂಟಾಗಿ ಕೂತವ್ರು ಕೂತೇ ಬಿಟ್ಟಾರೆ, ಗಲಾಟೆ ಮಾಡೋರು ಮಾಡದೇ ಮಾಡ್ತಾರೆ. ಗೋಜಾರ್ ಗೋಜೆ ಗೋಜು, ಕಮ್ಮರ್ ಕಮ್ಮೇ ಕಮ್ಸು ಅಂತ. ಹೋಗೋರು ಹೋಗೇ ಹೋಗ್ತಿದ್ದಾರೆ, ಬರೋರು ಬರ್ತಾನೆ ಇದ್ದಾರೆ. ಆದರೂ ತುಂಬ ಆಸಕ್ತಿಯಿಂದ ಕೆಲವು ಜನ ಕೇಳ್ತಾ ಇದ್ದೀರಿ, ಅದು ಬಹಳ ಸಂತೋಷ. ಇಷ್ಟು ದೊಡ್ಡ ಸಭೆಯಲ್ಲಿ ಸಾಹಿತ್ಯ ಹೇಳೋದು ಬಹಳ ಕಷ್ಟ. ಇಲ್ಲಿ ನೋಡಿ, ಬರೀ ಜೈಕಾರ ಹಾಕ್ತೀವಿ, ಹೌದಾ? ಜೈವಾಗಲಿ ಜೈವಾಗಲಿ. ಇಲ್ಲಿ ಸ್ಕೂಲ್ ಟೀಚರ್ ಇದ್ದೀರಾ ಯಾರಾದರೂ? ಸ್ಕೂಲ್ ಟೀಚರ್, ಸ್ಕೂಲ್ ಮೇಡಮ್ ಇದ್ದೀರಾ? ಸ್ವಲ್ಪ ಕೈ ಮೇಲೆ ಎತ್ತಿ. ವೆರಿ ಗುಡ್. 1 2 3 4 5. ಆ ಮಗು ಎತ್ತ ನೋಡ್ರಿ, ಮಗು ಎತ್ತಬೇಡ್ರಿ, ಅದು ಟೀಚರ್ ಅಲ್ಲ. ಈ ಶಾಲಾ ಟೀಚರ್ಗೆ ಏನು ಅಂದ್ರೆ, ಶಿಶು ವಿಹಾರ ನಡೆಸ್ತಿರ್ತಾರೆ ಕಾನ್ವೆಂಟ್. ಅವ್ರಿಗೆ ಹೇಳ್ತಿರ್ತಾರೆ, ನಾನು ಕೆಲವು ಹೇಳ್ಕೊಡ್ತೀನಿ, ಆ ಥರ ಪ್ರಾರ್ಥನೆ ಮಾಡ್ತಾ ನಾವು ಊರಲ್ಲೆಲ್ಲ ಪ್ರಭಾತ್ ಬೇರಿ ಮಾಡೋಣ. ಆಗಸ್ಟ್ 15 ಜನವರಿ 26. ಸರಿ, ಹೊರಟ್ರವ್ರು ಏನು? ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಇಷ್ಟೇ ಮೇಡಮ್ ಹೇಳ್ಕೊಟ್ಲು. ಮಕ್ಕಳೇ, ನಾವು ಇಡೀ ಮಳವಳ್ಳಿ ಎಲ್ಲ ಸುತ್ತಾಕಬೇಕಾಗಿದೆ, ದಯವಿಟ್ಟು ಇದನ್ನ ನೀವು ಹೇಳಬೇಕು. ಓಕೆ ಮೇಡಮ್, ಓಕೆ ಮೇಡಮ್. ಹೊರಟ್ರು. ಎಲ್ಲ ಚೆನ್ನಾಗಿತ್ತು. ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಒಂದು 5-6 ರೌಂಡ್ ಆದ್ಮೇಲೆ ಆ ಟೀಚರ್ಗೆ ಪಾಪ ನೀರಡಿಕೆ ಆಯ್ತು. ಇನ್ನೊಬ್ಬ ಟೀಚರ್ನ ಕರೆದ್ಲು. ಬಾಕಣೆ, ನೀನು ಸ್ವಲ್ಪ ಕೂಗು, ನಾನಿಲ್ಲೇ ಬಾತ್ರೂಮ್ಗೆ ಹೋಗಿ ಸ್ವಲ್ಪ ನೀರು ಕುಡಿದು ಬರ್ತೀನಿ ಅಂತ. ಸರಿ. ಅವಳಿಗೆ ಏನಾಗ್ಬಿಡ್ತು ಅಂದ್ರೆ, ಮೊದಲನೇದು ಯಾವುದು, ಎರಡನೇದು ಯಾವುದು ಕನ್ಫ್ಯೂಷನ್. ಹೋದ್ರು ಅವ್ರು, ಆಗ್ಲೇ ಬೆಂಗಳೂರು ಮುಟ್ಕೊಂಡ್ರು. ಅವಳೇನಂದ್ಬಿಟ್ಲು, ಶಾಲೆ ಬಿಟ್ಟ ಮಕ್ಕಳಿಗೆ ಜೈವಾಗಲಿ, ಮಹಾತ್ಮ ಗಾಂಧೀಜಿಯವರನ್ನು ಶಾಲೆಗೆ ಸೇರಿಸಿ. ಇಲ್ಲಿ ಟೀಚರ್ ಯಾರಾದರೂ ಇದ್ರೆ ನೀವು ಲೈನ್ ಬಿಡುವಾಗ ಅವ್ರಿಗೆ ಬೇರೆದನ್ನು ಹೇಳಿಕೊಟ್ಟು ಹೋಗಿ. ಎರಡನೇದು, ಸಮಯ ಇನ್ನೂ ಸಾಕಷ್ಟು ಜನ ಕಲಾವಿದರು ಕಾಯ್ತಿದ್ದಾರೆ ಇವತ್ತು. ಇಲ್ಲಿ ಇಷ್ಟು ಜನ ಹೆಣ್ಮಕ್ಳಿದ್ದೀರಮ್ಮ, ದಯವಿಟ್ಟು ಆ ಫೋಕಸ್ ಬಿಡಿ ಸರ್. ಇಲ್ಲಿಕರ ಕಾರ್ಯಕ್ರಮ ಆಗಲ್ಲ, ದಯವಿಟ್ಟು ಅಲ್ಲೇನೋ ಹಾಕ್ಬೇಡಿ. ಯಾಕಂದ್ರೆ ನಮ್ದು ಮಾತು ಡ್ಯಾನ್ಸ್ ಆದ್ರೆ ವ್ಯಾಯಾಮ ಆಯ್ತು ಅಂತ ನಾವು ಮಾಡಿಬಿಡ್ತಿದ್ವಿ. ಮಾತಾಡೋದ್ರಿಂದ ಕಷ್ಟ ಆಗಿ, ದಯವಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಇಷ್ಟು ಜನ ಇದ್ದೀರಿ, ಇಷ್ಟು ಸೀರಿಯಲ್ ನೋಡ್ತೀರಿ, ಬಹಳ ಪುಣ್ಯ ನಮ್ದು. ಇವತ್ತು ಹೆಣ್ಣು ಮಕ್ಕಳು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಅವ್ರದ್ದೇ ಸಂಖ್ಯೆ ಜಾಸ್ತಿ ಇದೆ. ಯಾಕೆ? ಇವತ್ತು ಯಾವ ಸೀರಿಯಲ್ಲು ಇಲ್ಲ. ಸೀರಿಯಲ್ ಇದ್ದಿದ್ರೆ ನಮ್ಮ ಅಪ್ಪನ ಹಣೆ ಯಾರೂ ಬರ್ತಿರ್ಲಿಲ್ಲ. ಸೀರಿಯಲ್ ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಗಂಡ ಮಕ್ಕಳನ್ನ ಬಿಡ್ತಾರಾಗ್ಲಿ, ಸೀರಿಯಲ್ ಬಿಡಲ್ಲ. ಆದ್ರೆ ನಾವು ಗಂಡಸ್ರಲ್ಲ, ಹೊರಗಡೆ ಗೆಳೆಯ ವಿಸಿಲ್ ಹಾಕಿ ಬರಮ್ಮ ತೀರ್ಥಕ್ಕೆ ಹೋಗೋಣ ಅಂದ್ರೆ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲಾರನ್ನೂ ಬಿಟ್ಟು ಹೊರಗಡೆ ಬರ್ತೀವಿ, ಹೌದಾ? ಇಷ್ಟು ಸೀರಿಯಲ್ಲು ನೋಡ್ತೀರಮ್ಮ ನೀವು. ಮಧ್ಯಾಹ್ನ ಹೊಸ ರುಚಿ ಅಂತ ಒಂದು ಸೀರಿಯಲ್ ಬರುತ್ತೆ, ಹೊಸ ರುಚಿ. ಅದನ್ನ ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಅಡಿಗೆ ಮಾಡಿ ಬಡಿಸಿದವ್ರು ಇದ್ದೀರಾ ಯಾರಾದರೂ? ಸ್ವಲ್ಪ ಕೈ ಮೇಲೆ. ಎಲ್ಲ ಚಾನಲ್ಗಳಲ್ಲಿ ಬರ್ತದೆ ಹೊಸ ರುಚಿ. ಅದನ್ನ ನೋಡಿ ಗಂಡ ಮಕ್ಕಳಿಗೆ ರುಚಿ ರುಚಿಯಾಗಿ ಮಾಡಿ ಬಡಿಸಿದವ್ರು ಸ್ವಲ್ಪ ಕೈ ಮೇಲೆ ಎತ್ತಿ. ಈ ಕಡೆ 1 2 3 4. ಗಂಡಸ್ರು ಎತ್ಬೇಡ್ರಯ್ಯ, ಗಂಡಸ್ರು ಎತ್ಬೇಡ್ರಿ, ನಾ ಹೆಣ್ಮಕ್ಳಿಗೆ ಹೇಳ್ತೀವಿ. ಓ, ಈ ಕಡೆ 9 ಜನ ಸಿಕ್ಕರು. ಈ ಕಡೆ ಹೊಸ ರುಚಿ ನೋಡಿ ಅಡಿಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸೋ ಹೆಣ್ಮಕ್ಳು ಯಾರಿದ್ದೀರಿ? 1 2 3. ಈ ಕಡೆ 9, ಈ ಕಡೆ 9, ಕರೆಕ್ಟ್ 18 ಆಯ್ತು. ವೆರಿ ಗುಡ್, ಬಹಳ ಸಂತೋಷ. ಚಪ್ಪಾಳೆ ತಟ್ರಿ ಅವ್ರಿಗೋಸ್ಕರ. ತೀರಾ ಹಿಂದೆ ಯಾರಿದ್ದೀರಿ ನಮಗೆ ಗೊತ್ತಿಲ್ಲ. ಈ ಕಡೆ 9, ಈ ಕಡೆ 9 ಕೈ ಎತ್ತಿ. ಹೊಸ ರುಚಿ ನೋಡಿ ಅಡಿಗೆ ಮಾಡೋ ಹೆಂಡಂದ್ರು ಇದಾರಲ್ಲ, ಅವ್ರ ಹೆಂಡಂದ್ರ ಗಂಡಂದ್ರು ಆ ಅಡಿಗೆನ ತಿಂದು ಬದುಕದವ್ರು ಇದ್ದೀರಾ? ಸಾಧ್ಯ ಇಲ್ಲ. ದಯವಿಟ್ಟು ಟಿವಿ ನೋಡಿ ಅಡಿಗೆ ಮಾಡಬಾರ್ದು. ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಅತ್ತೆ ತಾಯಿನ ನೋಡಿ ಅಡಿಗೆ ಮಾಡಬೇಕು. ಅವರು ಕಲಿಸ್ತಾರೆ ಅಡಿಗೆನ, ಪುಸ್ತಕಗಳು ಕೂಡ ಕಲಿಸೋಲ್ಲ. ನಾನು ಏನು ನೋಡೋಣ, ಇದಿಷ್ಟು ಜನ ನೋಡ್ತಾರೆ ಅಂತ ಒಂದು ದಿವಸ ನೋಡಿದೆ.
ಬಂದ್ಲು ಒಂದು ಹುಡುಗಿ, ಅವಳು ಕೈಕಾಲು ಇಷ್ಟಿಷ್ಟಿದೆ, ಸ್ಕರ್ಟು, ಬಾಬ್ ಕಟ್ಟು, ಒಂದು ಜಂಪೆ ಕೂದಲು ಕಣ್ಣು ಮೇಲೆ ಬಿದ್ದಿದೆ. ಅದನ್ನು ಹಿಂಗೆ ಅನ್ಕೋತಾಳೆ, ಮತ್ತೆ ಅದು ಬೀಳುತ್ತೆ, ಹಿಂಗೆ ಅನ್ಕೋತಾಳೆ, ಇಷ್ಟೇ. ಓ ಬನ್ನಿ ಮೇಡಮ್, ಇವತ್ತು ಮಳವಳ್ಳಿಯ ಜನರು ತುಂಬ ಜನ ಸೇರಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ನೀವು ಇವರಿಗೆ ಯಾವ ಅಡಿಗೆ ಮಾಡೋದಕ್ಕೆ ಹೇಳ್ಕೊಡ್ತೀರ. ಅವಳಿಗೆ 17-18 ವರ್ಷ, ಮಾಡಿದ್ದು ತಿಂದರೆ ಸಾಕಾಗಿದೆ ಅವಳು. ಅಂಥವಳು ಅಡಿಗೆ ಹೇಳ್ಕೊಡ್ತಾಳೆ. ಓ ಹೇಳಿ ಮೇಡಮ್, ಯಾವ ಅಡಿಗೆ ಹೇಳ್ಕೊಡ್ಬೇಕು? ನಾನು ಇವತ್ತು ಮಳವಳ್ಳಿ ಎಲ್ಲ ಜನರಿಗೂ ಇದು ಮಾಡ್ಕೊಂಡು ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಎಂತ ಅಡಿಗೆ ರೀ! ಕಜ್ಜಾಯ ಅಲ್ಲ, ಹೋಳಿಗೆ ಅಲ್ಲ, ಬೋಂಡ ಅಲ್ಲ, ಮೈಸೂರು ಪಾಕ್ ಅಲ್ಲ, ವೈಟ್ ರೈಸ್ ಮಾಡೋದು. ಓ ಹೇಳಿ ಮೇಡಮ್, ಜನ ಎಲ್ಲ ಕಾಯ್ತಿದ್ದಾರೆ, ವೈಟ್ ರೈಸ್ ಹೇಗೆ ಮಾಡಬೇಕು? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನ್ಗೆ ಹೋಗ್ಬೇಕು. ನಮ್ಮವರೆಲ್ಲ ಟೈಲೆಟ್ಗೆ ಹೋಗ್ತಾರೆ, ಪಕ್ಕದಲ್ಲಿರೋಳು ಓ ಕಿಚನ್ಗೆ ಹೋಗ್ಬೇಕಾ? ಓ ವೆರಿ ಗುಡ್ ಮೇಡಮ್, ಫಸ್ಟ್ ಸ್ಟೆಪ್ ಚೆನ್ನಾಗಿದೆ. ಸೆಕೆಂಡ್ ಸ್ಟೆಪ್ ಮೇಡಮ್, ಸೆಕೆಂಡ್ ಸ್ಟೆಪ್ ಮೇಡಮ್, ಸ್ಟವ್ ಹಚ್ಚಬೇಕು, ಗ್ಯಾಸ್ ಹಚ್ಚಬೇಕು. ಓ ನಾವು ಮನೆಗೆ ಬೆಂಕಿ ಹಚ್ತಾ ಇದ್ವಿ. ಆಮೇಲೆ ಆ ಸ್ಟವ್ ಮೇಲೆ ಪಾತ್ರೆ ಇಡಬೇಕು. ಓ ಪಾತ್ರೆ ಇಡಬೇಕಾ? ನಾವು ನಮ್ಮ ಗಂಡನ್ನೇ ಕೂರಿಸ್ತಾ ಇದ್ವಿ. ಆಮೇಲೆ ಅದರಲ್ಲಿ ವಾಟರ್ ಹಾಕ್ಬೇಕು, ಬಿಸ್ಲರಿ ವಾಟರ್ ಹಾಕ್ಬೇಕು. ಓ ವಾಟರ್ ಹಾಕ್ಬೇಕಾ? ಎಷ್ಟು ಹಾಕಬೇಕು? ನೀವು ಮನೇಲಿ ಎಷ್ಟು ಜನ ಇದ್ದೀರಿ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ವಾಟರ್ ಪರ್ಸೆಂಟೇಜ್ ಇರುತ್ತೆ. 5-6 ಜನ ಇದ್ದರೆ ದೊಡ್ಡ ಡಬರಿಲಿ ಇಡಬೇಕು. ನೀವು ಗಂಡ ಹೆಂಡತಿ ಗೂಬೆ ಥರ ಇಬ್ಬರೇ ಇದ್ದರೆ 2 ಲೋಟ ಸಾಕು. ಓಕೆ. ಆಮೇಲೆ ಏನು ಮಾಡಬೇಕು? ಫ್ಲೇಮ್ ಜಾಸ್ತಿ ಮಾಡಬೇಕು, ವಾಟರ್ ಬಾಯ್ಲ್ ಆಗಬೇಕು. ಓ ಬಾಯ್ಲ್ ಆಗಬೇಕಾ? ಎಲ್ಲ ಹಂಗಂತಿರ್ತಾಳೆ. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ? ಯಾರು ಹೇಳ್ತೀರಿ? ಹೇಳಿ ನೋಡೋಣ. ಗುಳ್ಳೆ ಬರಬೇಕು. ವೆರಿ ಗುಡ್. ಕುಣಿಬೇಕಾ? ಅಲ್ಲಲ್ಲ, ಕುದಿಬೇಕು. ಹ್ಯಾಕ್ ಕುದಿಬೇಕಾ? ಕುದಿಯೋದಕ್ಕೊಂದು ಶಬ್ದ ಇದೆ ಕನ್ನಡದಲ್ಲಿ, ಪತ ಪತ ಅಲ್ಲೋ. ಕೊತ ಕೊತ, ಪತ ಪತ ಬೇರೆ, ಕ್ವಾತ ಕ್ವಾತ. ಕೆಲವು ಕಡೆ ಕ್ವಾತ ಕ್ವಾತ ಅಂತಾರೆ, ಇನ್ನು ಕೆಲವು ಕಡೆ ಕಥ ಕಥ ಅಂತಾರೆ. ತಕ ತಕ ಅಲ್ಲ. ಓ ಹೌದು. ಆಮೇಲೆ ಮೇಡಮ್ ಗುಳ್ಳೆ ಎಷ್ಟಾಗಿದೆ ಅಂತ ಎಣಿಸ್ಬೇಕಲ್ಲ, ಹೇಗೆ? ಎಣಿಸೋಕ್ಕಾಗಲ್ಲ, ಅದನ್ನು ನಿಮ್ಮ ಅಂದಾಜು ಮೇಲೆ ತಿಳ್ಕೊಳ್ಬೇಕು. ಬಾಯಿಲ್ಡ್ ವಾಟರ್ನಲ್ಲಿ ರೈಸ್ ಹಾಕಬೇಕು. ಬಿಗ್ ಸ್ಪೂನ್ನಿಂದ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಟರ್ನ್ ಮಾಡಬೇಕು. ಓ ಟರ್ನ್ ಮಾಡಬೇಕಾ ಅಂದ ತಕ್ಷಣ ಬೆಂಗಳೂರು ಜನ ಸಿಗ್ನಲ್ಸ್ ಬರುತ್ತಾ ಅಲ್ಲಿ? ಇಲ್ಲ, ಆ ಪಾತ್ರೆಯಲ್ಲಿ ಸಿಗ್ನಲ್ಸ್ ಬರಲ್ಲ. ಇದೆಲ್ಲ ಮಾಡಿ ಅದ್ರ ಮೇಲೆ ಸೈಲೆಂಟಾಗಿ ಅದ್ರ ಮೇಲೆ ಮುಚ್ಚಬೇಕು. ಬಾಯಿ ಮುಚ್ಚಬೇಕಾ, ನಾವು ಮುಚ್ಕೋಬೇಕಾ? 5 ನಿಮಿಷ ಬಿಟ್ಟು ಅದನ್ನ ತೆಗೆದು ನೋಡ್ತಾರೆ, ಗೋಂದು ಥರ ಆಗಿದೆ. ಓ ಇದು ಲಿಕ್ವಿಡ್ ರೈಸ್ ಆಗೋಯ್ತು. ಓ ಮೇಡಮ್, ನೆಕ್ಸ್ಟ್ ಏನು ಮಾಡಬೇಕು? ಗಂಡ ಬರೋದ್ರೊಳಗಡೆ ಇದನ್ನ ಚರಂಡಿಗೆ ಚೆಲ್ಲಬೇಕು. ಪಾಪ 70-75 ರೂಪಾಯಿ ಕೆಜಿ ಅಕ್ಕಿ ಆಗಿದೆ, ಬಂದ್ಮೇಲೆ ಒದಿತಾನೆ. ಅದಕ್ಕೆ ಅಡಿಗೆಯನ್ನು ನೀವು ಕಲಿಬೇಕಾದ್ರೆ ದಯವಿಟ್ಟು ನಿಮ್ಮ ಅತ್ತೆ ತಾಯಿಯನ್ನು ಸಂಪರ್ಕಿಸಿ, ಅಥವಾ ಪುಸ್ತಕ ಓದಾದರೂ ಮಾಡ್ರಿ, TV ನೋಡಿ, ಅಥವಾ ಯಾರೋ ಬಂದು ಮಾಡ್ತಾರೆ ಮಾಡೋಗ್ತಾರೆ. ನೀವು ಕೂಡ ಅಡಿಗೆಯನ್ನು ಕಲಿಬೇಕು. ಅಡಿಗೆ ಮಾಡೋದ್ರಲ್ಲಿ ಗಂಡಸರೇ ಹೆಚ್ಚು. ನಳಪಾಕ ಅಂತಾರೆ, ಮಹಿಳಾ ಪಾಕ ಅಂತ ಏನೋ ಅನ್ನಲ್ಲ. ನಳಪಾಕ ಅಂದರೆ ಯಾರು ಮಾಡಿದ್ರು? ಅಡಿಗೆ ಮಾಡಿದರು. ಅಡಿಗೆ ಭಟ್ಟನಾಗಿದ್ದಂಥವ್ರು ಯಾರು ಮಹಾಭಾರತದಲ್ಲಿ? ಹನುಮಂತ. ಭೀಮಸೇನ. ನಮಗೆ ಭೀಮಸೇನ ಯಾರು, ಹನುಮಂತ ಯಾರು ಡಿಫ್ರೆನ್ಸ್ ಗೊತ್ತಿಲ್ಲ. ಈ ಮಕ್ಕಳು ಮಹಾಭಾರತ ರಾಮಾಯಣ ಓದಲ್ಲ, ಬರೀ ತಿಕ್ಕದೆ. ಹೌದಾ? ದಯವಿಟ್ಟು ಮಕ್ಕಳ ಕೈಯಲ್ಲಾಗಲಿ ನಿಮ್ಮ ಕೈಯಲ್ಲಾಗಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ನಾವಿವತ್ತು 3 ಜನ ಇಷ್ಟು ಜನರ ಮುಂದೆ ನಿಂತು, ಅನೇಕ ಜನ ಹಿರಿಯರಿದ್ದೀರಿ, ಪ್ರೊಫೆಸರ್ ಇದ್ದೀರಿ, ಲೆಕ್ಚರ್ ಇದ್ದೀರಿ, ಪ್ರಿನ್ಸಿಪಾಲ್ರ್ ಇದ್ದೀರಿ, ಒಂದೊಂದು ಸಬ್ಜೆಕ್ಟ್ನಲ್ಲಿ ಅಥಾರಿಟಿ ಸಾಧಿಸಿದಂಥವ್ರು ಇದ್ದೀರಿ. ನಿಮ್ಮಂಥವ್ರನ್ನ ಅಲ್ಲಿ ಕೆಳಗಡೆ ಕೂರಿಸಿ ನಾವು ಮೇಲ್ ನಿಂತು ಮಾತಾಡ್ತಿದೀವಲ್ಲ, ಇದೆಲ್ಲ ಶಕ್ತಿ ನಮ್ಮದಲ್ಲ, ಕನ್ನಡ ಸಾಹಿತ್ಯಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವ ಇದು. ತಲೆಯಲ್ಲಿ ವಿಷಯ ತುಂಬಿಕೊಂಡ್ರೆ ನೀವು ಹೀಗೆ ಮಾತಾಡ್ತೀರ. ಬರೀ ಜಾಬ್ ಹಿಡಿಯೋದಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ನಾವು ಅಡ್ಡಾಡ್ತಾ 4,000 ಕಾರ್ಯಕ್ರಮ ಕೊಟ್ಟಿದ್ದೀವಿ, 432 ಊರು ಅಡ್ಡಾಡಿದ್ದೀವಿ.
ಅಮೇರಿಕಾ ಇಂಗ್ಲೆಂಡ್ಗೆ ನಾವು ಡಾಕ್ಟರ್ ಹತ್ರ ತೋರ್ಸಕ್ ಹೋಗಿಲ್ಲ, ಆಪರೇಷನ್ ಮಾಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿರೋ ಜನರನ್ನ ನಗಿಸಿ ಅವ್ರ ಹೊಟ್ಟೆಯಲ್ಲಿ ಅಲ್ಸರ್ ಆಗದಾಗ ನೋಡ್ಕೊಂಡಿದೀವಿ. ನಗಬೇಕು. ಯಾವ ಮನುಷ್ಯ ಗಹಗೈಸಿ ದಿನ ನಗ್ತಾನೋ, ಈ ವಿಷಯಕ್ಕೆ ನಂಬರ್ 1 ಹೆಣ್ಮಕ್ಳು. ಅವರಷ್ಟು ನಗವ್ರು ಯಾರೂ ಇಲ್ಲ. ನೋಡಿ ಎಷ್ಟು ನಗ್ತಿದ್ದಾರೆ ನೋಡಿ. ಬೇಕಾದ್ರೆ ಈಗಲ್ಲ, ಆಮೇಲೆ ನೋಡಿ. ಈಗ ಯಾರು ನಗ್ತಾರೆ ಅಂತ ನಿಲ್ಬೇಡಿ. ಅದಕ್ಕೆ ಜೀವನದಲ್ಲಿ ನಗನಗ್ತಾ ಇದ್ರೆ ಆರೋಗ್ಯವಾಗಿರ್ತದೆ. ಎಷ್ಟೇ ಕಷ್ಟ ಬರಲಿ. ನೋಡಿ, ಇವತ್ತಿಷ್ಟು ಕಷ್ಟ ಇದೆ ನಮಗೆ. ಕೇಳೋರು ಕೇಳ್ತಾರೆ, ಮಾತಾಡೋರು ಮಾತಾಡ್ತಾರೆ. ಆದ್ರೂ ನಮ್ಮ ಪಾಡಿಗೆ ನಾವು ಕೇವಲ ಮುಂದಿನ ರೋ ಹಿಡಿದು ಮಾತಾಡ್ತಿದೀವಿ. ಹೌದಾ? ಅವ್ರದ್ದೇ ಲೋಕ. ಪಾಪ ಅಲ್ಲಿರೋರು ಕೆಲವರು ಕೇಳ್ತಿರ್ತಾರೆ. ಇಂಥ ಜಾತ್ರೆಯಲ್ಲಿ, ಇಂಥ ಅದ್ದೂರಿ ಕಾರ್ಯಕ್ರಮದಲ್ಲಿ ಮಾತಾಡೋದು ಬಹಳ ಕಡಿಮೆ. ಅನೇಕ ವಿಷಯ ಇದೆ, ಒಬ್ಬೊಬ್ರು ಒಂದೊಂದು ಗಂಟೆ ಮಾತಾಡ್ತೀವಿ ನಾವು. ಇಲ್ಲೇನಾದ್ರೂ ಹಾಗೆ ಮಾತಾಡಿದ್ರೆ ಉಳಿದ ಕಲಾವಿದರು ಎಲ್ಲ ಬಂದು ನಮ್ಮ ತಲೆ ಮೇಲೆ ಗಂಟೆ ಬಾರಿಸ್ತಾರೆ. ಅದಕ್ಕೆ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ, ಇಂಥ ಅದ್ದೂರಿಯ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಜನಸ್ತೋಮವನ್ನ ಅಭಿಮಾನಿ ದೇವರುಗಳ ರಾಜ್ಕುಮಾರ್ ಅವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಇಂಥ ದೇವರುಗಳ ಮುಂದೆ ಮಾತಾಡೋ ಅವಕಾಶ ಕೊಟ್ಟದ್ದಕ್ಕಾಗಿ ಇಡೀ ತಂಡಕ್ಕೆ, ಇಲ್ಲಿನ ಅಧಿಕಾರಿಗಳಿಗೆ, ಇಲ್ಲಿನ ಜನರಿಗೆ ವಂದನೆಗಳನ್ನ, ಶಿರಸಾಷ್ಟಾಂಗ ನಮಸ್ಕಾರಗಳು ತಿಳಿಸ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ಒಂದು ವಿನಂತಿ, ಯಾರು ಸೆಲ್ಫಿಗೆ ಬರಬಾರ್ದು. ದಯವಿಟ್ಟು ಸೆಲ್ಫಿಗೆ ಬರಬಾರ್ದು. ಸೆಲ್ಫಿ ತೆಗೆಸ್ಕೋಬಾರ್ದು ಯಾರು. ಸೆಲ್ಫಿ ಅಂದ್ರೆ ಸ್ವಾರ್ಥಿ ಅಂತ ಅರ್ಥ. ಅದಕ್ಕೆ ದಯವಿಟ್ಟು ಎಲ್ಲಿದ್ದೀರೋ ಅಲ್ಲೇ ಇರಿ. ಮುಂದಿನ ಕಾರ್ಯಕ್ರಮ ಗಮನಿಸಿ. ಎಲ್ಲೆಲ್ಲಿಂದಲೋ ಕಲಾವಿದರು ಬಂದಿದ್ದಾರೆ. ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಗೊತ್ತಿಲ್ಲ. ಅವರ ಕಷ್ಟಕ್ಕೆ ನೀವು ಕೂತು ನೋಡೋದೇ ಒಂದು ದೊಡ್ಡ ಬೆಲೆ ಹೊರತು ಕೊಡುವ ಸಂಭಾವನೆ ಅಲ್ಲ. ಅವ್ರನ್ನ ಸಂತೋಷಪಡಿಸಿ, ಅವರಿಗೆ ನಿಮ್ಮ ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಿರಿಗನ್ನಡಂ.